ಈಗ ಇದು ಗಂಭೀರದ ವಿಚಾರ. ಪರಸ್ಪರ ಚರ್ಚೆ ಮಾಡಿಕೊಂಡು ಒಂದು ಹಂತಕ್ಕೆ ನಾವು ಒಗ್ಗಟ್ಟನ್ನು ತೋರಿಸಿಕೊಂಡು ನಾವು ಸಮಾಜ ಶಕ್ತಿ ಯಾರಿದ್ದರೂ ಕ್ರಮ ತೆಗೆದು ಕೆಲಸ ಇವತ್ತು ಆಗಲಿ, ಸಕಾರಾತ್ಮಕ ಚರ್ಚೆ ಮಾಡುವ. ಬಸ್ ನಾನು ಇವತ್ತು ರಾಯರೆಡ್ಡಿ ಅವರನ್ನು ಅವ್ರಿಗೆ ನಾನು ಕಥೆಯನ್ನು ಸಲ್ಲಿಸ್ತೇನೆ. ಅವ್ರು ನನ್ನ ಕಚೇರಿಗೆ ನನ್ನ ಆಫೀಸಿಗೆ ಬಂದು ಚರ್ಚೆ ಮಾಡಿಕೊಂಡು ಎಸ್ ಗಿನ್ ಗುಡ್ ಅಡ್ವೈಸ್ ಮತ್ತು ಸಜೆಷನ್ಸ್ ಕೂಡ, ಯಾಕಂದ್ರೆ ಹೇಳಿದ್ರೆ ಚರ್ಚೆ ಆಗಲೇಬೇಕು ಇಂಥ ವಿಚಾರದಲ್ಲಿ. ಆಗುವಾಗ ಮತ್ತೆ ಅದರೊಂದು ಮಾತಾಡೋ ಪ್ರತಿ ಸದಸ್ಯರು ಕೂಡ ಗೌರವವಾಗಿ ಯಾವುದೇ ಒಂದು ಅಲ್ಲಿ ಆಕ್ಷೇಪಣೆಗೆ ಒಳಪಡದೆ ಕೆಲವೊಂದು ವಿಚಾರ ಬಂದಾಗ ಅದನ್ನು ನಾವು ಕಡತ ತೆಗಿಬೇಕಂತ ಕೂಡ ಹೇಳಿದ್ದಾರೆ. ಅದನ್ನು ನಾನು ಕೂಡ ಒಪ್ಪಿದ್ದೇನೆ. ಈಗ ಎಂ ಬಿ ಪಾಟೀಲ್ ಮಾತಾಡ್ತಾರೆ, ನೆಕ್ಸ್ಟ್ ಮಾತಾಡೋಣ ಅದರ ಬಗ್ಗೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಮಾತಾಡಬೇಕು, ಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಎಲ್ಲಿದೆ ಮಂತ್ರಿಗಳು ವಿಚಾರ ಹೇಳ್ಬೇಕಂತ ಹೇಳ್ತಾರೆ ಸರ್, ಮಂತ್ರಿಗಳು ಉತ್ತರ ಕೊಡಬೇಕು. ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಅಲ್ಲ ನೀವು ಇನ್ನೊಬ್ಬ ಮಂತ್ರಿ ಚರ್ಚೆ ಮಾಡಿಲ್ಲ. ನೀವು ಉತ್ತರ ಕೊಡಿ. ಕಾಂಗ್ರೆಸ್ ಸದಸ್ಯರು ಮಾತಾಡಲಿಲ್ಲ, ಅಬ್ಜೆಕ್ಷನ್ ಇಲ್ಲ. ಇನ್ನೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಮಾಡ್ತೀನಿ ಹೆಂಗಾಗುತ್ತೆ ಸರ್? ನೋಡಿ, ಎಲ್ಲ ಅವಕಾಶ ಇದೆ ಅವರಿಗೆ, ಎಲ್ಲ ಅವಕಾಶ ಇದೆ. ನಾನು ಅವಕಾಶ ಇಲ್ಲ. ನೋಡಿ, ಒಂದ್ ನಿಮಿಷ ಉತ್ತರ ಕೊಡ. ಒಂದ್ ನಿಮಿಷ ಉತ್ತರ ಸದಸ್ಯರು ಮಾತಾಡಬಹುದು. ಒಪ್ಪುತ್ತೇನೆ, ಪರಮೇಶ್ವರ್ ಮಾತಾಡಬಹುದು. ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಪಾಲ್ಗೊಳ್ತೀನಿ ಅಂತಂದ್ರೆ ಆಯ್ತಮ್ಮ. ಪ್ರಿಯಾಂಕ್ ಒಂದ್ ಸೆಕೆಂಡ್, ಚಂದ್ರಪ್ಪ ಅವರೇ ಗಡಿಬಿಡಿ ಮಾಡಬೇಡಿ. ಪ್ರಿಯಾಂಕ್ ಅವರೇ ಆಯ್ತು, ನಾನು ಮಾತಾಡ್ತೇನಲ್ಲ. ಆಯ್ತು ಚಂದ್ರಪ್ಪ ಯಾಕೆ ಗಡಿಬಿಡಿ ಮಾಡ್ತೀರಿ? ಆಯ್ತು. ಈಗ ವಿಚಾರ ಏನಂತ ಹೇಳಿದ್ರೆ, ನನಗೆ ಚರ್ಚೆ ಅಂತಲ್ಲ, ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ, ಬಿಕಾಸ್ ಆಗ ನೀವು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಕೇಳಿದ್ರೆ ಅವಾಗ ಏನಾದ್ರು ವಿಚಾರದಲ್ಲಿ. ಸೊ ಚರ್ಚೆ ಅಂತಲ್ಲ, ಇಫ್ ಮಿನಿಸ್ಟರ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಅಂದ್ರೆ ಈಗ ಯಾವುದೇ ವಿಷಯ ಚರ್ಚೆ ಆಗಬೇಕಾದ್ರೆ ಸದಸ್ಯರೆಲ್ಲರೂ ಪಾಲ್ಗೊಳ್ಳಬಹುದು. ಮಂತ್ರಿಗಳಿಗೆ ಚರ್ಚೆಗೆ ಅವಕಾಶ ಅಲ್ಲ, ಮಂತ್ರಿಗೊಂದು ಮಂತ್ರಿ ನೋಡಿ, ಮಂತ್ರಿಗಳು ಚರ್ಚೆ ಮಾಡಬಹುದು. ಒಂದು ಸಕ್ಕರ ಉತ್ತರ ಅವರು ಕೊಡಬೇಕು, ಮುಖ್ಯಮಂತ್ರಿಗಳು ಕೊಡಬೇಕು. ಗೊತ್ತಿದೆ ಅಲ್ವಾ, ಇನ್ನೊಬ್ರು ಸಚಿವರಿಗೆ ಚರ್ಚೆಗೆ ನಮ್ಗೆ ಗೊತ್ತಿದೆ. ಸುಮೇಲ್ ಕೇಳಿ, ಎಲ್ಲಾ ಸಂದರ್ಭಗಳು ಕೂಡ ಎಲ್ಲಾ ಮಂತ್ರಿಗಳು ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ನಾವು ಕೂಡ ಅಲ್ಲಿ ಕೂತ್ಕೊಂಡು ನಾವು ನೋಡಿದ್ದೇವೆ. ಇಲ್ಲಿ ವಿಚಾರ ಏನಿದೆ, ಅವಾಗ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಕೇಳಿದ್ರು. ಇದು ಚರ್ಚೆ ಅಲ್ಲ, ಈಗ ನಿಮ್ಗೆ ಕೊಡ್ತೀನಿ ಎಲ್ಲ ಎರಡು ಕಡೆಯಿಂದಲೂ ಕೂಡ ಕೊಡ್ತೇನೆ. ಇದಕ್ಕೆ ಈಗ ಅವ್ರು ಏನು ಪ್ರತಿಪಕ್ಷದ ನಾಯಕರು ರೇಸ್ ಮಾಡಿದ್ದಾರೆ, ಅದನ್ನ ನಾನೀಗ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೇನೆ. ಪಾಟೀಲ್ ಅವರು ಮಾತಾಡೋದಕ್ಕೆ ಅಲ್ಲ, ಅವ್ರು ಮಾತಾಡ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಏನೋ ಕ್ಲಾರಿಫಿಕೇಶನ್ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಗೃಹ ಸಚಿವರು ಇಲ್ಲಿ ಕೂತಿದ್ದಾರೆ, ಅವ್ರು ಇಲ್ಲ ಅಂದ್ರೆ ಪರವಾಗಿಲ್ಲ. ಗೃಹ ಸಚಿವರು ಇಲ್ಲೇ ಇದ್ದಾರೆ, ಉತ್ತರ ಕೊಡಬೇಕಾದ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಕ್ಲಾರಿಫಿಕೇಶನ್ ನಾವು ಎಂ ಬಿ ಪಾಟೀಲ್ ಹೆಸರನ್ನ ಪ್ರಸ್ತಾವನೂ ಮಾಡಿಲ್ಲ. ಅವರು ನಾವೇನು ಅವ್ರು ಏನ್ ಮಾತಾಡಬಾರ್ದಂತ ಹೇಳಿದ ಗೃಹ ಸಚಿವರಿಗೆ ಅರ್ಥನೇ ಇಲ್ಲ. ಗೃಹ ಸಚಿವರು ಯಾಕಿರ್ಬೇಕು? ವೈ ಗೃಹ ಸಚಿವರು? ಈಗ ಗೃಹ ಸಚಿವರು ಯಾಕೆ? ಅವರ ಅವಶ್ಯಕತೆ ಏನಿದೆ ಗೃಹ ಸಚಿವರದು? ಯಾವ್ದೋ ಇಂಡಸ್ಟ್ರೀಸ್ ಅಲ್ಲಿ ಏನೇನು ಆಗಿದೆಯಾ? ಯಾವ್ದೋ ಫ್ಯಾಕ್ಟರಿಯಲ್ಲಿ ಆಗಿದೆಯಾ? ಅವಕಾಶ ಕೊಟ್ರೆ ಹೊಸ ಪರಂಪರೆ ಆಗ್ದಂಗ ಆಗ್ತೈತೆ. ಅಧ್ಯಕ್ಷರೇ, ಇದು ಒಳ್ಳೇದಲ್ಲ, ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಗೃಹ ಸಚಿವರಿಗೆ ಅಗೌರವ ಮಾಡ್ತಾ ಇದ್ದೀರಾ, ಗೃಹ ಸಚಿವರಿಗೆ ಅಗೌರವ ಮಾಡ್ತಾ ಇದ್ದೀರಾ. ದಯವಿಟ್ಟು ಮಾಡಬೇಡಿ. ಕೊಡ್ಲಿ ಅವರು ಉತ್ತರ. ಎಲ್ಲ ಬುದ್ಧಿಜೀವಿಗಳಿಗೆ ಒಮ್ಮೆ ಕೂತ್ಕೊಳ್ಳಿ, ಒಮ್ಮೆ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಒಂದ್ ಸೆಕೆಂಡ್ ನೋಡಿ. ಆಯ್ತು ಕೊಂಡ್ರೆ ಅಲ್ಲಿ ನಿಮ್ಮ ಬಟನ್ ಅವರ ಕೈಯಲ್ಲಿದೆ, ನನ್ನ ಕೈಯಲ್ಲಿದೆ. ಈಗ ಇದು ಗಂಭೀರದ ವಿಚಾರ. ಪರಸ್ಪರ ಚರ್ಚೆ ಮಾಡಿಕೊಂಡು ಒಂದು ಹಂತಕ್ಕೆ ನಾವು ಒಗ್ಗಟ್ಟನ್ನು ತೋರಿಸಿಕೊಂಡು ನಾವು ಸಮಾಜ ಶಕ್ತಿ ಯಾರಿದ್ದರೂ ಕ್ರಮ ತೆಗೆದು ಕೆಲಸ ಇವತ್ತು ಆಗಲಿ, ಸಕಾರಾತ್ಮಕ ಚರ್ಚೆ ಮಾಡುವ. ಬಸ್ ನಾನು ಇವತ್ತು ರಾಯರೆಡ್ಡಿ ಅವರನ್ನು ಅವ್ರಿಗೆ ನಾನು ಕಥೆಯನ್ನು ಸಲ್ಲಿಸ್ತೇನೆ. ಅವ್ರು ನನ್ನ ಕಚೇರಿಗೆ ನನ್ನ ಆಫೀಸಿಗೆ ಬಂದು ಚರ್ಚೆ ಮಾಡಿಕೊಂಡು ಎಸ್ ಗಿನ್ ಗುಡ್ ಅಡ್ವೈಸ್ ಮತ್ತು ಸಜೆಷನ್ಸ್ ಕೂಡ, ಯಾಕಂದ್ರೆ ಹೇಳಿದ್ರೆ ಚರ್ಚೆ ಆಗಲೇಬೇಕು ಇಂಥ ವಿಚಾರದಲ್ಲಿ. ಆಗುವಾಗ ಮತ್ತೆ ಅದರೊಂದು ಮಾತಾಡೋ ಪ್ರತಿ ಸದಸ್ಯರು ಕೂಡ ಗೌರವವಾಗಿ ಯಾವುದೇ ಒಂದು ಅಲ್ಲಿ ಆಕ್ಷೇಪಣೆಗೆ ಒಳಪಡದೆ ಕೆಲವೊಂದು ವಿಚಾರ ಬಂದಾಗ ಅದನ್ನು ನಾವು ಕಡತ ತೆಗಿಬೇಕಂತ ಕೂಡ ಹೇಳಿದ್ದಾರೆ. ಅದನ್ನು ನಾನು ಕೂಡ ಒಪ್ಪಿದ್ದೇನೆ. ಈಗ ಎಂ ಬಿ ಪಾಟೀಲ್ ಮಾತಾಡ್ತಾರೆ, ನೆಕ್ಸ್ಟ್ ಮಾತಾಡೋಣ ಅದರ ಬಗ್ಗೆ ಮಾತಾಡಿ.